ಲಂಡನಲ್ಲಿ ಡಿಸೆಂಬರು ಜನವರಿ ಅಂದರೆ ಫುಲ್ ಪೀಕ್ ವಿಂಟರಲ್ಲಿರುತ್ತೆ, ಹೆವಿ ಚಳಿಗಾಲದಲ್ಲಿ ಹೊರಗಡೆ ಹೋಗಿ ಬರೋದೇ ಬೇಜಾರು. ಅದರಲ್ಲೂ ನಾವು ರೆಡಿ ಆಗೋದಲ್ಲದೆ ಮಕ್ಳಿಗೂ ರೆಡಿ ಮಾಡಿಸ್ಕೊಂಡು 3 ಜೊತೆ ಡ್ರೆಸ್ ಹಾಕಿಸ್ಕೊಂಡು ಸಾಕ್ಸು, ಬೂಟು, ಗ್ಲೌಸ್, ಕ್ಯಾಪು, ಜಾಕೆಟು ಅಂತ ಎಲ್ಲ ಹಾಕಿ ಸಂಭ್ರಮ ಮಾಡಿಸ್ಕೊಂಡು ಹೋಗಿ ಮನೆಗೆ ಬರೋಷ್ಟರಲ್ಲಿ ಸಾಕಪ್ಪ, ಹೊರಗಡೆ ಹೋಗೋದು ಮನೇಲಿರೋದೇ ಬೆಸ್ಟು ಅಂತ ಅನಿಸುತ್ತೆ. ಹಾಗಿದ್ರೂ ಈ ಸರಿ ವೀಕೆಂಡಲ್ಲಿ ನನ್ನ ಬರ್ತಡೇ ಸ್ಪೆಷಲ್ ಟಂಟಡಾಣ್ ಅಂತ ಸರ್ಪ್ರೈಸ್ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ರು. ಲಂಡನ್ನಿಂದ 200 ಕಿಲೋಮೀಟರ್ ದೂರದಷ್ಟು ಕಾಟ್ಸ್ವೋಲ್ಡ್ ಅಂತ ಒಂದು ಹಳ್ಳಿಗೆ ಬಂದಿದ್ದು. ಅದರಲ್ಲೂ ಇನ್ನೊಂದು ಹಳ್ಳಿ ಬೀಬರಿ ಅಂತ ಹಳ್ಳಿಯಾಗಿತ್ತು. ಅಲ್ಲಿ Airbnb ಬುಕ್ ಮಾಡಿದ್ರು. ಸಖತ್ ಕಾಡಲ್ಲಿ 2 Airbnb ಇದ್ದಿದ್ದು, ಯಾರೂ ಇರಲಿಲ್ಲ ಅಕ್ಕಪಕ್ಕ. ಒಂದು ಆ ಮನೆ ನಂದು, ಈ ಮನೆ ಅಷ್ಟೇ. ಬಂದು ಉಳ್ಕೊಳ್ಳೋದಕ್ಕೆ ನಮ್ಮ ನೆಸೆಸಿಟಿಗೆ ಏನೇನು ಬೇಕಲ್ವಾ ಎಲ್ಲ ಥರನೂ ಅರೇಂಜ್ ಮಾಡಿರ್ತಾರೆ. ಪುಟಾಣಿ ಫ್ರಿಡ್ಜ್ ಇರುತ್ತೆ, ಪಾತ್ರೆ, ಬೌಲು, ಸ್ಪೂನು, ಲೋಟ, ಬಂದು ಅಡುಗೆ ಮಾಡ್ಕೊಳ್ಳೋ ಕೂಡ ಎಲ್ಲದನ್ನು ಅರೇಂಜ್ ಮಾಡಿರ್ತಾರೆ. ಆ ತಕ್ಷಣಕ್ಕೆ ಏನೇನು ಬೇಕಲ್ಲ ಎಲ್ಲದನ್ನು ಇರುತ್ತೆ. ಇನ್ನೂ ಬೇಕಂದರೆ ಹತ್ತಿರದಲ್ಲಿ ಸೂಪರ್ ಮಾರ್ಕೆಟ್ಸ್ ಎಲ್ಲ ಇರತ್ತಲ್ಲ, ಅಲ್ಲೂ ಹೋಗಿ ಫ್ರೋಝನ್ ಇರೋಂಥ ಫುಡ್ ಏನಾದರೂ ತೊಗೊಬಂದು ಕೂಡ ನಾವು ಮಾಡ್ಕೊಬೋದು. ಅದೇ ಥರನೇ ನಾವಿಲ್ಲಿ ಚಿಕನ್ನು, ಪ್ರಾನ್ಸು ಅಂತ ನಮಗೆ ಗ್ರಿಲ್ ಮಾಡಿಕೊಂಡು ಫೈರ್ ಕ್ಯಾಂಪಲ್ಲಿ ತಿಂತಾ ಇದ್ದರೆ, ಮಕ್ಕಳು ಮಾರ್ಷ್ ಮೇಲನ್ನು ಗ್ರಿಲ್ ಮಾಡ್ಕೊಂಡು ತಿಂತಾ ಇದ್ರು. ಹೀಗಿತ್ತು ನಮ್ಮ ಚಳಿಗಾಲದ ವೀಕೆಂಡ್ ಟ್ರಿಪ್.